ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಐಶು ಅಡುಗೆ ಮನೆ ಒಳಗಡೆ ಶ್ರಾವಣಿ ಅತ್ತನಾ? ಹೂನೆ ನಿಮ್ಮ ಅತ್ತೆನೆ. ಒಳಗಡೆ ಹೋಗಿ ಅವಳು ಏನ್ ಮಾಡ್ತಿದ್ದಾಳೆ ಅಂತ ನೋಡ್ಕೊಂಡು ನನಗೆ ಹೇಳು. ಸರಿ ಅಮ್ಮ, ಆಯ್ತು, ನೋಡ್ಕೊಂಡ್ ಬರ್ತೀನಿ. ಶ್ರಾವಣಿ ಅತ್ತೆ, ಏನ್ ಮಾಡ್ತಿದ್ರಾ? ಅಡುಗೆ ಮಾಡ್ತಿದ್ದೆ ಪುಟ್ಟ. ಅಮ್ಮ, ನೀನು ಶ್ರಾವಣಿ ಅತ್ತೆ ಏನ್ ಮಾಡ್ತಿದ್ದಾರೆ ನೋಡ್ಕೊಂಡ್ ಬಾ ಅಂದ್ಯಲ್ಲ, ಅವ್ರು ಅಡ್ಗೆ ಮಾಡ್ತಿದ್ರೆ ಅಮ್ಮ. ಅಯ್ಯೋ 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 ಅಯ್ಯೋ, ನಿನ್ನನ್ನು ಯಾರು ಇಲ್ಲಿಗೆ ಬರಕ್ ಹೇಳಿದ್ದು? ನಾನು ಹೇಳಿದ್ದು ನಿಮ್ಮ ಅಪ್ಪ ಆಚೆ ಇದ್ದಾರ ನೋಡ್ಕೊಂಡ್ ಬಾ ಅಂತ. ಸುಳ್ಳ ಕೇಳ್ತಿಯಮ್ಮ, ನೀನೇ ತಾನೇ ಹೇಳಿದ್ದು ಶ್ರಾವಣಿ ಅತ್ತೆ ಅಡ್ಗೆ ಮನೇಲಿ ಏನ್ ಮಾಡ್ತಿದ್ದಾರೆ ನೋಡ್ಕೊಂಡ್ ಬಾ ಅಂತ. ಸುಮ್ನೆ ಏನಾದ್ರೂ ಹೇಳಿದ್ರೆ ಬಾಯಿ ಮೇಲೆ ಹಾಕ್ಬಿಡ್ತೀನಿ. ನಾನೇನ್ ಸುಮ್ನೆ ಹೇಳ್ತಲ್ಲಮ್ಮ, ನೀನೇ ಸುಳ್ಳು ಹೇಳ್ತಾ ಇರೋದು. ಈ ಮನೆಯಲ್ಲಿ ಸುಬ್ಬು ಮಾಮ, ಶ್ರಾವಣಿ ಅತ್ತೆ, ತಾತ ಇಷ್ಟೇ ಜನ ಒಳ್ಳೆಯವರು, ನೀವೆಲ್ಲ ಬ್ಯಾಡ್ ಪೀಪಲ್. ಏಯ್ ಐಶು, ಬಾಯ್ಲಿ, ಹಾಗೆಲ್ಲ ಮಾತಾಡಬಾರ್ದು. ದೊಡ್ಡವರಲ್ವಾ, ದೊಡ್ಡವ್ರಿಗೆ ಗೌರವ ಕೊಡಬೇಕು. ನಮ್ಮ ಮನೇಲಿ ಎಲ್ಲರೂ ಒಳ್ಳೆಯವರೇ. ಯಾಕೆ ಹೇಳು, ಇದು ನಮ್ಮ ಮನೆ, ಅದಕ್ಕೆ ನಮ್ಮ ಮನೆ ಬಗ್ಗೆ, ನಮ್ಮ ಮನೆಯವ್ರ ಬಗ್ಗೆ ನಮಗೆ ಪ್ರೀತಿ ಇರಬೇಕು. ಈ ಮನೆಯಲ್ಲಿ ಒಬ್ರ ಮೇಲೆ ಒಬ್ರಿಗೆ ತುಂಬಾ ಕಾಳಜಿ. ಅದಕ್ಕೆ ನಮ್ಮಮ್ಮ ಹೇಳಿ ಕಳಿಸಿದ್ದು, ಹೋಗಿ ನೋಡ್ಕೊಂಬಾ ನಾನು ಏನ್ ಮಾಡ್ತಿದ್ದೀನಿ ಅಂತ. ಯಾಕೆ ಹೇಳು, ನಾನು ಒಬ್ಳೆ ಕೆಲಸ ಮಾಡ್ತಿದ್ದೀನಲ್ವಾ, ನನಗೇನಾದ್ರೂ ಸಹಾಯ ಬೇಕಾ ಅಂತ ಕೇಳಕ್ಕೆ ನಿನಗೆ ಹೇಳಿ ಕಳಿಸಿದ್ದಾರೆ. ಗೊತ್ತಾಯ್ತಾ ಈಗ? ನೋಡ್ದೆ ಅಮ್ಮ, ಶ್ರಾವಣಿ ಅತ್ತೆ ಎಷ್ಟು ಒಳ್ಳೆ ಬುದ್ಧಿ ಹೇಳ್ಕೊಡ್ತಾರೆ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ಆಯ್ತಾಯ್ತು. ಅವ್ರೇನಾರು ಮಾಡ್ಕೊಳ್ಳಿ, ನಮ್ಗೆ ಯಾಕೆ, ನಡಿ. ಅದು ನಿಜಾನೇ ಬಿಡಮ್ಮ. ಐಶು, ನೀನು ಆಡ್ಕೊ ಹೋಗಮ್ಮ. ಅಮ್ಮ, ಅವಳು ಅಡುಗೆ ಮಾಡಿ ಬಡಿಸ್ತಾಳಲ್ಲ, ಆಗ ನೋಡು ನಾನು ಏನು ಮಾಡ್ತೀನಿ ಅಂತ. ಅವಳು ಅಡುಗೆ ಮಾಡೋ ಚಂದಕ್ಕೆ ಬಾಯಿಗಂತೂ ಇಡಕ್ಕಾಗಲ್ಲ. ಎಲ್ರಿಗೂ ಹೊಟ್ಟೆ ಹಸಿವಾಗಿದೆ. ಅಡುಗೆ ಚೆನ್ನಾಗಾಗಿಲ್ಲ ಅಂದ್ರೂ ಜಗಳ ಅಂತೂ ಚೆನ್ನಾಗಾಗುತ್ತೆ. ಅಯ್ಯೋ, ಈ ದನ ಬೇರೆ ಜಗಳ ಮಾಡ್ತೀನಿ ನಿಂತಿದ್ದಾಳೆ. ಪಾಪ, ಅಡುಗೆ ಏನಾರು ಚೆನ್ನಾಗಾಗಲಿಲ್ಲ ಅಂದರೆ ಅಯ್ಯೋ ಏನಾಗುತ್ತೋ ಏನೋ. ಪಾಪ ಶ್ರಾವಣಿಮ್ಮ ಒಬ್ಬರೇ ಎಲ್ಲ ಕೆಲಸನೂ ಮಾಡ್ತಿದ್ದಾರೆ. ನಾನೇನು ಸಹಾಯ ಮಾಡೋಕ್ಕಾಗ್ತಾ ಇಲ್ವೇ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.